ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ಯಾಡಗಿ ಮಾರ್ಕೆಟ್ ಮತ್ತು ಗುಂಟೂರು ಹಾಗೂ ವಾರಂಗಲ್ ಈ ಮೂರು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿಗಳು ಬ್ಯಾಡಗಿಲಿ ಯಾವ ರೀತಿ ಮಾರಾಟ ಆಗಿದೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ನಮ್ಮೂರಿಂದ 5531 ಚೆನ್ನಾಗಿರೋವು ಮೀಡಿಯಮ್ಮು 18,500 ರೂಪಾಯಿ ಮಾರಾಟ ಆಗಿದ್ದಾವೆ. ಕೆಲವೊಂದು ಲಾಟು ನೋಡ್ತಾ ಇರ್ಬೋದು ನೀವು ಸ್ಲೈಡಲ್ಲಿ 20,299 ಮಾರಾಟ ಆದರೆ ಇನ್ನೊಂದು 21,000 ಮಾರಾಟ ಆಗಿದೆ 5531. ಇನ್ನು ರುದ್ರ ಬ್ಯಾಡಗಿ ಬಂದ್ಬಿಟ್ಟು ನಮ್ಮೂರಿಂದ ಹೋಗಿರ್ತಕ್ಕಂಥದ್ದು 30,509 ರೂಪಾಯಿ ಒಂದು ಲಾಟ್ ಮಾರಾಟ ಆಗಿದೆ ಇದು ರುದ್ರ ಬ್ಯಾಡಗಿದು. ಇನ್ನು ಇದಿಷ್ಟು ಆದರೆ ಇನ್ನು ಬ್ಯಾಡಗಿಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ 1,20,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ಡಬ್ಬಿ DLX 57ರಿಂದ 62,000 ಮಾರಾಟ ಆದರೆ ಡಬ್ಬಿ ಬೆಸ್ಟ್ 50ರಿಂದ 53,000 ಮಾರಾಟ ಆಗಿದೆ. KDL DLX 51,000ದಿಂದ 54,000ವರೆಗೂ ಮಾರಾಟ ಆಗಿದೆ. KDL ಬೆಸ್ಟ್ 45ರಿಂದ 48,000ವರೆಗೂ ಮಾರಾಟ ಆಗಿದೆ. ಇನ್ನು 2043 ಸಿಜೆಂಟಾ 22ರಿಂದ 28,000 ಮಾರಾಟ ಆಗಿದೆ. ಕೆಲವೊಂದು ಲಾಟು 31,000 ಕೂಡ ಮಾರಾಟ ಆಗಿದ್ದಾವೆ. ಇನ್ನು 5531 DLX ಕೆಲವೊಂದು ಲಾಟ್ಗಳು 20,000 21,000 20,500 ಕೂಡ ಮಾರಾಟ ಆಗಿದ್ದಾವೆ. 5531 ಮೀಡಿಯಮ್ ಕಾಯಿಗಳು ಬಂದ್ಬಿಟ್ಟು 15ರಿಂದ 16,500 17,000 ಈ ರೀತಿ ಮಾರಾಟ ಆಗಿದ್ದಾವೆ. ಇನ್ನು DD ಕಾಯಿ ಬಂದ್ಬಿಟ್ಟು 20ರಿಂದ 23,000 ಮಾರಾಟ ಆದರೆ ರುದ್ರ ಬ್ಯಾಡಗಿ ಬಂದ್ಬಿಟ್ಟು 20ರಿಂದ 28,000. ನಾನು ನಮ್ಮೂರಿಂದ ಹೋಗಿರ್ತಕ್ಕಂಥದ್ದು 30,509 ಅಂತ ಹೇಳಿದಲ್ಲ. ಇನ್ನು ಸೂಪರ್ 10 ಬಂದ್ಬಿಟ್ಟು 17ರಿಂದ 20,000 ಮಾರಾಟ ಆದರೆ 102 ಕ್ವಾಲಿಟಿ ಬಂದ್ಬಿಟ್ಟು 42,000ದಿಂದ 47,000ವರೆಗೂ ಮಾರಾಟ ಆಗಿದೆ. ಇದಿಷ್ಟು ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಆಯಿತು. ಈಗ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ಹೋಗೋಣ. ವಾರಂಗಲ್ ಮಾರ್ಕೆಟ್ಗೆ ಇವತ್ತು 4,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜ ಕಾಯಿ ಬಂದ್ಬಿಟ್ಟು 17,000ದಿಂದ 18,800ವರೆಗೂ ಮಾರಾಟ ಆದರೆ 341 ಕಾಯಿ ಬಂದ್ಬಿಟ್ಟು 19,000ದಿಂದ 21,000 ಮಾರಾಟ ಆಗಿದ್ದಾವೆ. ದೀಪಿಕಾ ಕಾಯಿ ಬಂದ್ಬಿಟ್ಟು 26,000ದಿಂದ 30,000ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು 5531 18ರಿಂದ 19,500ವರೆಗೂ ಮಾರಾಟ ಆಗಿದ್ದಾವೆ. ಇದಿಷ್ಟು ವಾರಂಗಲ್ ಮಾರ್ಕೆಟ್ ಆಯಿತು. ಈಗ ನೆಕ್ಸ್ಟ್ ಗುಂಟೂರು ಮಾರ್ಕೆಟ್ ಹೋಗೋಣ. ಗುಂಟೂರು ಮಾರ್ಕೆಟಲ್ಲಿ ಇವತ್ತು 1,40,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜ ಕಾಯಿ ಬಂದ್ಬಿಟ್ಟು 17ರಿಂದ 19,000 ಮಾರಾಟ ಆದರೆ ಡಿಲಿಕ್ಸ್ ಕಾಯಿಗಳು ಅಂದರೆ ಟಾಪ್ ಕಾಯಿ ಬಂದ್ಬಿಟ್ಟು 19,200 19,500 ಈ ರೀತಿ ಮಾರಾಟ ಆಗಿದ್ದಾವೆ. ಇನ್ನು 2043 25,000ದಿಂದ 31,000 31,500 ಕೆಲವೊಂದು ಲಾಟ್ 33,000 ಕೂಡ ಮಾರಾಟ ಆಗಿದ್ದಾವೆ 2043. ಇನ್ನು 5531 18ರಿಂದ 21,000ವರೆಗೂ ಮಾರಾಟ ಆಗಿದ್ದಾವೆ. ಗುಂಟೂರು ಮಾರ್ಕೆಟಲ್ಲಿ 5531 21,000 ಬ್ಯಾಡಗಿ ಮಾರ್ಕೆಟಲ್ಲೂ ಕೂಡ 21,000ವರೆಗೂ ಮಾರಾಟ ಆಗಿದ್ದಾವೆ 5531. ಇನ್ನು 355 ಬ್ಯಾಡಗಿ 19,000ದಿಂದ 22,000ವರೆಗೂ ಮಾರಾಟ ಆದರೆ ಸಿಜೆಂಟಾ ಬ್ಯಾಡಗಿ 18ರಿಂದ 21,000 ಮಾರಾಟ ಆಗಿದ್ದಾವೆ. DD ಕಾಯಿ ಬಂದ್ಬಿಟ್ಟು 20ರಿಂದ 22,500ವರೆಗೂ ಮಾರಾಟ ಆಗಿದ್ದಾವೆ. 341 ದೇಶಾವಳಿ 19ರಿಂದ 21,000 ಮಾರಾಟ ಆಗಿದ್ದಾವೆ. 341 ದೇಶಾವಳಿ 19,000ದಿಂದ 21,000ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು ನಂಬರ್ 5 ನೋಡೋದಾದರೆ 18ರಿಂದ 22,000 ಮಾರಾಟ ಆಗಿದ್ದಾವೆ. 273 ಕುಬೇರ 20ರಿಂದ 24,000 ಮಾರಾಟ ಆಗಿದ್ದಾವೆ. ಇನ್ನು ಸೂಪರ್ 10 18ರಿಂದ 23,000ವರೆಗೂ ಮಾರಾಟ ಆಗಿದ್ದಾವೆ. 63 16ರಿಂದ 17,500ವರೆಗೂ ಮಾರಾಟ ಆಗಿದ್ದಾವೆ. ಇನ್ನು ರೋಮಿ ಕಾಯಿ ಬಂದ್ಬಿಟ್ಟು 16,500ರಿಂದ ಹಿಡಿದು 18,000ವರೆಗೂ ಮಾರಾಟ ಆಗಿದೆ ರೋಮಿ. ಇನ್ನು ಬಂಗಾರಂ ಕಾಯಿ ಬಂದ್ಬಿಟ್ಟು 17,000ದಿಂದ 18,500ವರೆಗೂ ಮಾರಾಟ ಆಗಿದ್ದಾವೆ. ಬುಲೆಟ್ ಕಾಯಿ ಬಂದ್ಬಿಟ್ಟು 18ರಿಂದ 20,000ವರೆಗೂ ಮಾರಾಟ ಆಗಿದ್ದಾವೆ ಬುಲೆಟ್ ಕಾಯಿ. ಓಕೆನಾ? ಇದಿಷ್ಟು ಗುಂಟೂರು ಮಾರ್ಕೆಟ್ ಆಯಿತು. ಈಗ 3 ಬ್ಯಾಡಗಿ ವಾರಂಗಲ್ ಗುಂಟೂರು ಈ 3 ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ವಿಡಿಯೋನ ಬಿಡ್ತಾ ಇರ್ತೇನೆ. ಓಕೆನಾ? ಧನ್ಯವಾದಗಳು.